ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕ ಜೋಡಿ ಇನ್ ಆಸ್ಟ್ರೇಲಿಯಾ ಚಾನಲ್. ಸೊ ಇದು ನಮ್ಮ ಕ್ರೂಸ್ ಟ್ರಿಪ್ ಬಗ್ಗೆ ನೋಡ್ರಿ. ಅದು ನಾವು ಡಿಸೆಂಬರ್ನಾಗ ಹೋಗಿದ್ವಿ. ಇದು ಕ್ರೂಸ್ ಟ್ರಿಪ್ ಏನದಲ್ಲ, ಸ್ಪೆಸಿಫಿಕ್ ಅಡ್ವೆಂಚರ್ ಅಂತ P&O ಕಂಪನಿಯಿಂದ. ಇದು 3 ನೈಟ್ಸ್ ಇತ್ತು, 4 ಡೇಸು. ಸೊ ತಾಜ್ಮನ್ ಸಿ ಅರೌಂಡ್ ಹೋಗಿ ಬರ್ತದೆ ಹಿಂಗೆ. ಸೊ ನಾವು ಥೊರೋಲಿ ಎಂಜಾಯ್ ಮಾಡಿದ್ವಿ. ಫಸ್ಟ್ ಡೇ ಬಿಯಾನ್ಕೋ ಅಂತ ಥೀಮ್ ಇತ್ತು. ಸೊ ನಾವೆಲ್ಲರೂ ವೈಟಲ್ಲಿ ಡ್ರೆಸ್ಅಪ್ ಆಗಿದ್ವಿ. ಸೊ ಅವ್ರ ಥೀಮ್ ಹೇಳಿದ್ರು ವೈಟ್ ಹಾಕೋಬೇಕಂತ. ನಮ್ಮ ಕ್ರೂಸ್ ಈವ್ನಿಂಗ್ ಸ್ಟಾರ್ಟ್ ಆಗಿತ್ತು. ಸೊ ವ್ಯೂ ಅಂತೂ ಮಸ್ತ್ ಕಾಣಿಸ್ಲಿಕ್ಕತ್ತಿತ್ತು. ಆಮೇಲೆ ನಾವು ರೂಮ್ ನೋಡಿದ್ರಲ್ಲ, ಅದು ಮಿನಿ ಸೂಟ್ ಅಂತ 2 ಬೆಡ್ ಸೆಪ್ರೇಟ್ ಆಗಿದ್ದು. ಸೊ ಆರಾಮಾಗಿ ಮಲ್ಕೊಳ್ಳೋಕ್ಕೆ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಆಮೇಲೆ ವ್ಯೂ ಎಲ್ಲ ಭಾರಿ ಇತ್ತು. ಆ್ಯಕ್ಟಿವಿಟೀಸ್ ಅಂತೂ ಸೂಪರ್ ಇತ್ತು. ಎವ್ರಿ ಡೇ ಒಂದು ಥೀಮ್ ಇತ್ತು. ಆಮೇಲೆ ಫುಲ್ ಲಾಸ್ಟ್ ಫ್ಲೋರು 17 ಫ್ಲೋರ್ ಕ್ರೂಸ್ ಇತ್ತು. ಲಾಸ್ಟ್ ಫ್ಲೋರಲ್ಲಿ ನೀವು ನೋಡಿದ್ರಲ್ಲ, ಬಾರ್ಬಿ ಮೂವಿ ಪ್ಲೇ ಮಾಡ್ತಿದ್ರು. ಅದು ಓಪನ್ ಸ್ಪೇಸಲ್ಲಿತ್ತು. ಇದು ಸ್ವಿಮ್ಮಿಂಗ್ ಪೂಲು ಇತ್ತು, ಜಕೂಸಿ ಇತ್ತು. ಮಕ್ಕಳಿಗಂತೂ ಫುಲ್ ಮಜಾ ಮಾಡಿದರು, ಆರಾಮ್ ರೆಸ್ಟ್ ತೊಗೊಳಿತಾರೆ ನೋಡ್ರಿ. ಇದು ಊಟನೂ ಅಷ್ಟೇ. ವೆಜಿಟೇರಿಯನ್ ಆಪ್ಷನ್ಸ್ ಅಂತೂ ಭಾಳ ಇದ್ದು. ಸೊ ನಮಗೆ ಯಾವತ್ತೂ ಫೀಲ್ ಆಗಲಿಲ್ಲ. ಬ್ರೇಕ್ಫಾಸ್ಟಿಗೂ ಬೇರೆ ಬೇರೆ ಆಪ್ಷನ್ಸ್, ಲಂಚು, ಡಿನ್ನರು ಎಲ್ಲದಕ್ಕೂ ಮೆನ್ಯೂ ಬೇರೆ ಇರ್ತಿತ್ತು. ಭಾಳಷ್ಟು ಆಪ್ಷನ್ಸ್, ಚೈನೀಸ್, ಇಂಡಿಯನ್, ಪಿಜ್ಜಾ ಎಲ್ಲ ಥರದ್ದು ಆಪ್ಷನ್ಸ್ ಇತ್ತು. ಇದು ನಮ್ಮ ರೂಮಿಂದ ವ್ಯೂ ಇದು. ಆಮೇಲೆ ಮೇಘ ಹೇಳ್ದಂಗೆ ಊಟ ನೋಡ್ರಿ ಮಸ್ತ್ ಇತ್ತು. ನಾವು ಒಂದೊಂದು ಸರ್ತಿ 2 ಸರ್ತಿ ಬ್ರೇಕ್ಫಾಸ್ಟು 2 ಸರ್ತಿ ಊಟನೂ ಮಾಡಿದ್ವಿ. ಸೊ ನಾವು ಹೈಲಿ ರೆಕಮೆಂಡೆಡ್. ಆಮೇಲೆ ಆ್ಯಕ್ಟಿವಿಟೀಸ್ ಅಂತೂ ಎವ್ರಿ ಅವರ್ಲಿ ಇರ್ತಾವೆ. ನಿಮಗೆ ಯಾವ ಥರ ಇಂಟ್ರೆಸ್ಟ್ ಅದ ಅದ್ರ ಪ್ರಕಾರ ಹೋಗಿ ನೀವು ಎವ್ರಿ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗ್ಬೋದು.